ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನಲ್ಲಿ ಖಾಲಿ ಇರ್ತಂಥ ಡಿಫೆನ್ಸ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಮತ್ತು ಡಾಕ್ಯುಮೆಂಟೇಷನ್ ಸೆಂಟ್ರಿ ಮೆಟ್ಕ್ಯಾಪೆ ಹೌಸ್ ದೆಹಲಿಯಲ್ಲಿ ಖಾಲಿ ಇರ್ತಕ್ಕಂಥ ಡೈರೆಕ್ಟರ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಕೋಆರ್ಡಿನೇಷನ್ ಇದು ಅಪ್ರೆಂಟಿಸಿ ಜಾಬ್ ಆಗಿರ್ತದೆ. ಅಪ್ರೆಂಟಿಸಿ ಜಾಬ್ ಆಗಿದ್ದು ಇದರಲ್ಲಿ ಯಾವ್ಯಾವ ವೇಕೆನ್ಸಿ ಖಾಲಿ ಇದಾವೆ ಮತ್ತು ಎಷ್ಟು ವೇಕೆನ್ಸಿ ಖಾಲಿ ಇದಾವೆ ಮತ್ತು ಯಾವ ರೀತಿ ಎಜುಕೇಷನನ್ನು ಅಭ್ಯರ್ಥಿ ಹೊಂದಿರಬೇಕು ಮತ್ತು ಸ್ಯಾಲ್ರಿ ಯಾವ ರೀತಿ ಐತಿ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ನೋಡಿರಿ, ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 20 ವೇಕೆನ್ಸಿ ಖಾಲಿ ಇದಾವೆ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಗ್ರ್ಯಾಜುಯೇಷನ್ ಪ್ಲಸ್ ಡಿಗ್ರಿ ಇನ್ ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ 1 ಇಯರ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅಭ್ಯರ್ಥಿ ಮುಗಿಸಿರಬೇಕು. ಇನ್ನು ಇವರಿಗೆ ಪರ್ ಮಂತ್ 9,000 ಇಯರ್ ಡಿಪ್ಲೊಮಾ ಇನ್ ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅಭ್ಯರ್ಥಿದು ಪಾಸ್ ಆಗಿದ್ದರೆ 8,000 ಇರ್ತದೆ. ಇನ್ನು ಎರಡನೇದಾಗಿ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್, ಇದು ನಂಬರ್ ಆಫ್ ವೇಕೆನ್ಸಿ 7 ವೇಕೆನ್ಸಿ ಖಾಲಿ ಇದಾವೆ. ಇದು ವೇಕೆನ್ಸಿ 7 ಆಗಿದ್ದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ 3 ಇಯರ್ಸ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಮುಗಿಸಿರಬೇಕು. ಇವರಿಗೆ ಕೂಡ 8,000 ರೂಪಾಯಿ ಪರ್ ಮಂತ್ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಫೋಟೋಗ್ರಾಫಿ ಅಥವಾ ವಿಡಿಯೋಗ್ರಾಫಿ, ಇದು ನಂಬರ್ ಆಫ್ ವೇಕೆನ್ಸಿ 2 ವೇಕೆನ್ಸಿ ಖಾಲಿ ಇದ್ದು ಇದು ಕೂಡ 3 ವರ್ಷ ಡಿಪ್ಲೊಮಾ ಇನ್ ಫೋಟೋಗ್ರಾಫಿ ಅಥವಾ ವಿಡಿಯೋಗ್ರಾಫಿ ಅಥವಾ ITI ಸರ್ಟಿಫಿಕೇಟನ್ನು ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಅಭ್ಯರ್ಥಿ ಹೊಂದಿರಬೇಕಾಗ್ತದೆ. ಇವ್ರಿಗೆ ಕೂಡ 8,000 ರೂಪಾಯಿ ಮಂತ್ ಇರುತ್ತೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಪ್ರಿಂಟಿಂಗ್ ಟೆಕ್ನಾಲಜಿ, ಇದು ನಂಬರ್ ಆಫ್ ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಖಾಲಿ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ಅಭ್ಯರ್ಥಿಗೆ 3 ಇಯರ್ಸ್ ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಆ್ಯಂಡ್ ಟೆಕ್ನಾಲಜಿ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ನಲ್ಲಿ ಮುಗಿಸಿರಬೇಕು. ಇವರಿಗೆ 8,000 ರೂಪಾಯಿ ಇರ್ತದೆ. ಇನ್ನು ಅಪ್ಲಿಕೇಶನನ್ನು ನಾವು ಯಾವ ರೀತಿ ಹಾಕಬೇಕಂದ್ರೆ ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ ಆದ www.drdo.government.in ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ಫಿಲ್ಲಪ್ ಮಾಡಿ ಇದನ್ನು ಪೋಸ್ಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಪೋಸ್ಟ್ ಯಾವ ರೀತಿ ಅಂದರೆ ಯಾವ ಅಡ್ರೆಸ್ಗೆ ಕಳಿಸ್ಬೇಕಂದ್ರೆ ಡೈರೆಕ್ಟರ್ ಡಿಫೆನ್ಸ್ ಸೈಂಟಿಫಿಕ್ ಇನ್ಫಾರ್ಮೇಷನ್ ಮತ್ತು ಡಾಕ್ಯುಮೆಂಟೇಷನ್ ಸೆಂಟರ್ ಮೆಟ್ಕ್ಯಾಪೆ ಹೌಸ್ ನ್ಯೂ ದೆಹಲಿಗೆ ನೀವು ಪೋಸ್ಟನ್ನು ಮಾಡಬೇಕಾಗ್ತದೆ. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಅಪ್ಲಿಕೇಶನ್ ಕರೆದ 21 ದಿವಸಗಳ ಒಳಗಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಇನ್ನು ಅಭ್ಯರ್ಥಿಗಳು ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಇದನ್ನು ಮಾಡಿದರೆ ಮಾತ್ರ ಅಪ್ಲಿಕೇಶನನ್ನು ಸಕ್ಸಸ್ಫುಲ್ ಆಗ್ತದೆ. ಯಾವ ರೀತಿ ಅಂದರೆ ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮಾ ಪಾಸಾದ ಅಭ್ಯರ್ಥಿಗಳು ಎಲ್ಲರೂ www.mhrdsnats.government.in ಅಥವಾ NATS ಎಜುಕೇಷನ್ government.in ಅಭ್ಯರ್ಥಿಗಳು ರಿಜಿಸ್ಟರ್ ಆಗಬೇಕು. ಯಾರಾದರೂ ರಿಜಿಸ್ಟರ್ ಆಗಲಾರದೆ ಅಪ್ಲಿಕೇಶನ್ ಫಾರ್ಮನ್ನು ತುಂಬಿದರೆ ಅವರನ್ನು ರಿಜೆಕ್ಟ್ ಮಾಡಲಾಗ್ತದೆ. ಯಾವ ವರ್ಷದಲ್ಲಿ ಪಾಸಾದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ 2022 ಆಗಿರ್ಬೋದು, 2023 ಅಥವಾ 2024 ಈ 3 ವರ್ಷಗಳಲ್ಲಿ ಯಾವ ಅಭ್ಯರ್ಥಿ ಪಾಸಾಗಿರ್ತಾನ ಅಂಥ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇದು 12 ತಿಂಗಳು ಅಥವಾ 12 ತಿಂಗಳು ಅಂದರೆ 1 ವರ್ಷದ ಅಪ್ರೆಂಟಿಸಿ ಜಾಬ್ ಆಗಿರ್ತದೆ. ಇದರಲ್ಲಿ ಅಭ್ಯರ್ಥಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬರಬೇಕು. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ ಆದ www.drdo ವೆಬ್ಸೈಟ್ಗೆ ಭೇಟಿ ನೀಡಿದಾಗ ಈ ರೀತಿ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಬೇಕಾಗ್ತದೆ. ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.